पार्टी जिसने गरीब को लूटा है, जिसने देश को लूटा है, उसका हिसाब तो हो करके रहेगा। 124 ಕೋಟಿ ಒಡೆಯನ ದುರಂತ ಅಂತ್ಯ. ಎಲ್ಐಸಿ ಇಲ್ಲದಿದ್ರೂ ಕೋಟಿ ಕೋಟಿ ಬ್ಯಾಲೆನ್ಸ್. ದಾದಾ ಸಾವಿನ ನಂತರ ಬಯಲಾದ ಮಹಾರಾಷ್ಟ್ರದ ಕರಾಳ ರಾಜಕೀಯ ಸತ್ಯಗಳು. ವಿಮಾನ ಪತನದ ಹಿಂದಿದೆಯಾ ಆತನ ಕೈವಾಡ? ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಮಾತನಾಡೋದಕ್ಕೆ ಹೊರಟಿರುವಂತಹ ವ್ಯಕ್ತಿ ಕೇವಲ ವ್ಯಕ್ತಿಯ ಸಾವಿನ ಬಗ್ಗೆ ಅಲ್ಲ, ಇದು ಅಧಿಕಾರ, ಹಣ, ದರ್ಪ ಮತ್ತು ವಿಧಿಯಾಟದ ಒಂದು ರೋಚಕ ಕತೆ. ಮಹಾರಾಷ್ಟ್ರದ ರಾಜಕೀಯದಲ್ಲಿ ದಾದಾ ಎಂದೇ ಕರೆಸಿಕೊಳ್ತಾಗಿದ್ದ 6 ಬಾರಿ ಉಪಮುಖ್ಯಮಂತ್ರಿಯಾಗಿ ದಾಖಲೆ ಬರೆದಿದ್ದ ಅಜಿತ್ ಪವಾರ್ ಇವತ್ತು ನಮ್ಮೊಂದಿಗೆ ಇಲ್ಲ. ಒಮ್ಮೆ ಊಹೆ ಮಾಡಿಕೊಳ್ಳಿ, ಬೆಳಗ್ಗೆ ಎದ್ದಾಗ ಅವರು ರಾಜ್ಯದ ಉಪಮುಖ್ಯಮಂತ್ರಿ, ಆದರೆ ಮಧ್ಯಾಹ್ನ ಹೊತ್ತಿಗೆ ಕೇವಲ ನೆನಪು ಮಾತ್ರ. ಬಾರಾಮತಿಯ ಬಳಿ ನಡೆದ ಭೀಕರ ವಿಮಾನ ದುರಂತ ಅಜಿತ್ ಪವಾರ್ ಅವರ ಪ್ರಾಣವನ್ನ ಮಾತ್ರ ತೆಗೆದಿದ್ದಿಲ್ಲ, ಜೊತೆಗೆ ಮಹಾರಾಷ್ಟ್ರದ ರಾಜಕೀಯ ಚದುರಂಗದಾಟವನ್ನೇ ತಲೆ ಕೆಳಗು ಮಾಡಿಬಿಟ್ಟಿದೆ. ವೀಕ್ಷಕರೇ, ಸಾವು ಎಲ್ರಿಗೂ ಬರುತ್ತೆ, ಆದರೆ ಈ ಅಜಿತ್ ಪವಾರ್ ಅವರ ಸಾವು ಅನೇಕ ಪ್ರಶ್ನೆಗಳನ್ನು ಮತ್ತು ಕುತೂಹಲಗಳನ್ನು ಹುಟ್ಟುಹಾಕಿದೆ. 124 ಕೋಟಿ ರೂಪಾಯಿ ಆಸ್ತಿಯ ಒಡೆಯನಾಗಿದ್ದ ಅಜಿತ್ ಪವಾರ್ ಹೆಸರಲ್ಲಿ ಒಂದೇ ಒಂದು ಎಲ್ಐಸಿ ಪಾಲಿಸಿ ಇರಲಿಲ್ಲ ಅಂದರೆ ನೀವು ನಂಬ್ತೀರಾ? 70,000 ಕೋಟಿ ರೂಪಾಯಿ ಹಗರಣದ ಆರೋಪಿಯಂತ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ ಬೊಟ್ಟು ಮಾಡಿ ತೋರಿಸಿದ್ದ ವ್ಯಕ್ತಿ ಕೇವಲ 4 ದಿನದಲ್ಲಿ ಅದೇ ಮೋದಿಯವರ ಬೆಂಬಲದೊಂದಿಗೆ ಡಿಸಿಎಂ ಆಗಿದ್ದು ಹೇಗೆ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಜಿತ್ ಪವಾರ್ ಅವರ ಆಸ್ತಿಯ ಲೆಕ್ಕಾಚಾರವನ್ನು ಮಾತ್ರ ನೋಡೋದಿಲ್ಲ, ಅವರ ರಾಜಕೀಯ ಏರಿಳಿತ, ಮೋದಿ ಶಾ ಜೋಡಿಯ ವಾಷಿಂಗ್ ಮಷಿನ್ ರಾಜಕೀಯ ಮತ್ತು ಈ ಸಾವಿನಿಂದ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಆಗಲಿರುವ ಅಲ್ಲೋಲ ಕಲ್ಲೋಲ, ಜೊತೆಗೆ ಬಿಜೆಪಿ ಸರ್ಕಾರ ಪತನವಾಗುವ ಸುಳಿವು ಸಿಗ್ತಾ ಇದೆ, ಇದರ ಬಗ್ಗೆ ಎಳೆಯಾಗಿ ಬಿಚ್ಚಿಡ್ತೀವಿ. ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದರೆ ಕೊನೆಗೆ ಸಿಗೋ ಟ್ವಿಸ್ಟ್ ಸಿನಿಮಾ ಕಥೆಗಿಂತ ರೋಚಕವಾಗಿದೆ. ಈಗ ನಿಮಗೇನಿಸುತ್ತೆ ಅಜಿತ್ ಪವಾರ್ ಅವರ 70,000 ಕೋಟಿ ರೂಪಾಯಿ ಹಗರಣದ ಬಗ್ಗೆ? ಜೊತೆಗೆ ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಅವರ ಸಾವಿನಿಂದ ಬಿಜೆಪಿ ಪತನವಾಗುತ್ತಾ, ಬಿಜೆಪಿ ಸರ್ಕಾರ ಪತನವಾಗುತ್ತಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ರಾಜಕಾರಣಿಗಳು ಅಂತಂದ್ರೆ ಆಸ್ತಿ ಮಾಡೋದು ಸಹಜ, ಆದರೆ ಅಜಿತ್ ಪವಾರ್ ಅವರ ಆಸ್ತಿ ವಿವರಗಳನ್ನು ನೋಡಿದ್ರೆ ಎಂಥವರು ಕೂಡ ಹುಬ್ಬೇರಿಸ್ತಾರೆ. ಚುನಾವಣಾ ಆಯೋಗಕ್ಕೆ ಅವರು ಸಲ್ಲಿಸಿದ ಅಫಿಡವಿಟ್ ಪ್ರಕಾರ ಅಜಿತ್ ಪವಾರ್ ಮತ್ತು ಅವರ ಪತ್ನಿ ಸುನೇತ್ರಾ ಪವಾರ್ ಅವರ ಒಟ್ಟು ಆಸ್ತಿ ಬರೋಬ್ಬರಿ 124 ಕೋಟಿ ರೂಪಾಯಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಸಾಮಾನ್ಯ ಮಧ್ಯಮ ವರ್ಗದ ಜನ ಸ್ವಲ್ಪ ದುಡ್ಡು ಸಿಕ್ಕರೆ ಸಾಕು, ಮೊದಲು ಹೋಗಿ LICನೋ ಅಥವಾ ಯಾವುದೋ ಬೇರೆ ಪಾಲಿಸಿನೋ ಮಾಡಿಸ್ತಾರೆ. ನನ್ನ ನಂತರ ನನ್ನ ಕುಟುಂಬಕ್ಕೆ ಆಸರಿ ಆಗಲಿ ಅನ್ನೋದು ಅವರ ಉದ್ದೇಶವಾಗಿರುತ್ತೆ. ಆದರೆ 124 ಕೋಟಿ ಆಸ್ತಿ ಇದ್ದ ಅಜಿತ್ ಪವಾರ್ ಹೆಸರಲ್ಲಿ ಒಂದೇ ಒಂದು ಜೀವ ವಿಮೆ LIC ಇರಲಿಲ್ಲ. ಯಾಕೆ ಗೊತ್ತಾ? ಬಹುಶಃ ಅವರ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದರೆ ಇದಕ್ಕೆ ಉತ್ತರ ಸಿಗಬಹುದು. ಅವರ ಬ್ಯಾಂಕ್ ಖಾತೆಯಲ್ಲಿ ಇದ್ದದ್ದು ಚಿಲ್ಲರೆ ಕಾಸಲ್ಲ, ಬರೋಬ್ಬರಿ 6,81,00,000 ರೂಪಾಯಿ. ಕೇವಲ ಬ್ಯಾಂಕ್ ಡಿಪಾಸಿಟ್ ಇಷ್ಟಿತ್ತು. ಅಜಿತ್ ಪವಾರ್ ಮತ್ತು ಅವರ ಪತ್ನಿ ಇವರಿಬ್ಬರ ಖಾತೆಯಲ್ಲೂ ತಲಾ 3 ಕೋಟಿ ರೂಪಾಯಿಗೂ ಹೆಚ್ಚು ಯಾವಾಗಲೂ ಇರ್ತಾಗಿತ್ತು. ಅಷ್ಟೇ ಅಲ್ಲ, ಮನೆಯಲ್ಲಿ 14 ಲಕ್ಷ ರೂಪಾಯಿ ನಗದು ಯಾವಾಗಲೂ ಇರ್ತಾಗಿತ್ತಂತೆ. ಇಷ್ಟು ಹಣ ಇದ್ದ ವ್ಯಕ್ತಿಗೆ LIC ಅವಶ್ಯಕತೆ ಏನಿದೆ ಅಲ್ವಾ? ಇನ್ನು ಬಂಗಾರದ ವಿಷಯಕ್ಕೆ ಬರೋಣ. ಅಜಿತ್ ಪವಾರ್ ಅವರು ಸರಳವಾಗಿ ಕಾಣಿಸ್ತಾ ಇದ್ರು, ಆದರೆ ಅವರ ಹತ್ರ ಇದ್ದದ್ದು 38 ಲಕ್ಷ ರೂಪಾಯಿಯ ಚಿನ್ನ. ಇನ್ನು ಇವರ ಪತ್ನಿ ಸುನೇತ್ರಾ ಪವಾರ್ ಅವರ ಬಳಿ ಇದ್ದದ್ದು ಬರೋಬ್ಬರಿ 1,19,00,000 ರೂಪಾಯಿ ಮೌಲ್ಯದ ಚಿನ್ನಾಭರಣ. ಆದರೆ ವೀಕ್ಷಕರೇ, ಅಜಿತ್ ಪವಾರ್ ಅವರ ಅಸಲಿ ತಾಕತ್ತು ಇದ್ದದ್ದು ಹಣದಲ್ಲಲ್ಲ, ಮಣ್ಣಿನಲ್ಲಿ. ಹೌದು, ಅವರು ಭೂಪತಿ. ಬಾರಾಮತಿಯಿಂದ ಹಿಡಿದು ಮುಂಬೈ, ಪುಣೆ, ದೆಹಲಿಯವರೆಗೂ ಅವರ ಆಸ್ತಿ ಹರಡಿದೆ. ಪತಿ ಪತ್ನಿ ಹೆಸರಲ್ಲಿ 13 ಕೋಟಿ ರೂಪಾಯಿ ಮೌಲ್ಯದ ಕೃಷಿ ಭೂಮಿ, 37 ಕೋಟಿ ರೂಪಾಯಿ ಮೌಲ್ಯದ ಕೃಷಿಯೇತರ ಭೂಮಿ ಇದೆ. ಪುಣೆಯಲ್ಲಿ 11 ಕೋಟಿ ಬೆಲೆ ಬಾಳುವ ಕಮರ್ಷಿಯಲ್ ಬಿಲ್ಡಿಂಗ್ ಇದೆ. ಅಜಿತ್ ಪವಾರ್ ಅವರ ಹೆಸರಲ್ಲಿ 4 ಬಂಗ್ಲೆಗಳಿವೆ, ಪತ್ನಿ ಹೆಸರಲ್ಲಿ 4 ಫ್ಲಾಟ್ಗಳಿದ್ದಾವೆ. ಇದೆಲ್ಲವನ್ನ ಕೂಡಿಸಿದ್ರೆ ಬರೋಬ್ಬರಿ 124 ಕೋಟಿ ರೂಪಾಯಿಗೆ ದಾಟತ್ತೆ. ವಾಹನಗಳ ವಿಚಾರದಲ್ಲೂ ಅಷ್ಟೇ ನೋಡೋದಕ್ಕೆ ಸರಳವಾಗಿದ್ರು. ಅವರ ಗ್ಯಾರೇಜ್ನಲ್ಲಿ ಟೊಯೋಟಾ ಕ್ಯಾಮ್ರಿ, ಹೊಂಡಾ CR-V ಕಾರ್ಗಳಿದ್ವು. ಅಚ್ಚರಿಯ ವಿಷಯ ಏನಂತಂದ್ರೆ ಕೋಟಿ ಕೋಟಿ ಬೆಲೆ ಬಾಳುವ ಕಾರುಗಳ ಜೊತೆಗೆ ಅತ್ಯಾಧುನಿಕ ಟ್ರ್ಯಾಕ್ಟರ್ಗಳು ಕೂಡ ಇದ್ವು. ಅವುಗಳ ಮೌಲ್ಯವೇ 75 ಲಕ್ಷ ರೂಪಾಯಿ. ಇದು ಅವರು ಕೃಷಿ ಹಿನ್ನೆಲೆಯಿಂದ ಬಂದವರು ಅನ್ನೋದನ್ನು ತೋರಿಸುತ್ತೆ. ಆದರೆ ಇಷ್ಟೆಲ್ಲ ಆಸ್ತಿ ಇದ್ದ ಮೇಲೆ ಸಾಲ ಇಲ್ವಾ? ಇತ್ತು. 21 ಕೋಟಿ ರೂಪಾಯಿ ಸಾಲ ಕೂಡ ಇತ್ತಂತೆ ಅಜಿತ್ ಪವಾರ್ ಅವರ ಹೆಸರಲ್ಲಿ. ಆದರೆ
124 ಕೋಟಿ ಆಸ್ತಿ ಮುಂದೆ 21 ಕೋಟಿ ರೂಪಾಯಿ ಸಾಲ ಯಾವ ಲೆಕ್ಕ ಅಲ್ವಾ? ಸಾಲವನ್ನು ಬೇಗ ತೀರಿಸಬಹುದು 21 ಕೋಟಿ ಅಲ್ವಾ? ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು 70,000 ಕೋಟಿ ರೂಪಾಯಿ ಹಗರಣದ ಕರಾಳ ಸತ್ಯವನ್ನು ಬಿಚ್ಚಿಡ್ತಾಗಿದ್ದೀವಿ. ಈಗ ಬರೋಣ ಅಸಲಿ ರಾಜಕೀಯಕ್ಕೆ. ಅಜಿತ್ ಪವಾರ್ ಆಸ್ತಿ 124 ಕೋಟಿ ರೂಪಾಯಿ ಇರಬಹುದು, ಆದರೆ ಅವರ ಮೇಲೆ ಬಂದ ಆರೋಪ ಅದಕ್ಕಿಂತ 1000 ಪಟ್ಟು ದೊಡ್ಡದು. ನೆನಪಿಟ್ಟುಕೊಳ್ಳಿ, 2023 ಜೂನ್ 27ನೇ ತಾರೀಕು, ಸ್ಥಳ ಮಧ್ಯಪ್ರದೇಶದ ಭೋಪಾಲ್. हर चोर लुटेरे पर कार्रवाई की गारंटी. जिसने गरीब को लूटा है, जिसने देश को लूटा है, उसका हिसाब तो हो करके रहेगा. ವೇದಿಕೆ ಮೇಲೆ ನರೇಂದ್ರ ಮೋದಿ ಅವರು ನಿಂತು ಅಬ್ಬರಿಸಿದ ಭಾಷಣ ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿತು. ಅವರು ಮಾತಾಡಿದಂತಹ ಒಂದೊಂದು ಮಾತು ಮಹಾರಾಷ್ಟ್ರದಲ್ಲಿ ದೊಡ್ಡ ಸ್ಫೋಟವನ್ನೇ ಸೃಷ್ಟಿ ಮಾಡಿತ್ತು. ಮೋದಿಜಿ ನೇರವಾಗಿ ಹೇಳಿದ್ರು, ಮಹಾರಾಷ್ಟ್ರದ NCP ಪಕ್ಷ 70,000 ಕೋಟಿ ರೂಪಾಯಿಗಳ ಹಗರಣದಲ್ಲಿ ಸಿಕ್ಕಾಕೊಂಡಿದೆ. ನೀರಾವರಿ ಹಗರಣ, ಬ್ಯಾಂಕ್ ಹಗರಣ, ಹೀಗೆ ಸಾಲು ಸಾಲು ಲೂಟಿ ಮಾಡಿದ್ದಾರೆ. ಇವರನ್ನ ನಾನು ಬಿಡೋದಿಲ್ಲ, ಮಟ್ಟ ಹಾಕ್ತೀನಿ ಅಂತ ಗುಡುಗಿದ್ರು. 70,000 ಕೋಟಿ ಅಂದರೆ ಸಾಮಾನ್ಯ ಹಣನ ವೀಕ್ಷಕರೇ. ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರೋ ಪಂಚ ಗ್ಯಾರಂಟಿ ಯೋಜನೆಗಳು, ಈಗೇನು 5 ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಈ ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಅನ್ನಭಾಗ್ಯ, ಇವು ಒಂದು ವರ್ಷದ ಬಜೆಟ್ಟು ನಮ್ಮ ಕರ್ನಾಟಕದ್ದು CM ಸಿದ್ದರಾಮಯ್ಯನವರು ಇಟ್ಟಿರುವಂತಹ ದುಡ್ಡು ಎಷ್ಟಂತಂದರೆ 52,000 ಕೋಟಿ ರೂಪಾಯಿ. ಅಂದರೆ ಇಡೀ ಕರ್ನಾಟಕದ ಬಡವರಿಗೆ ಒಂದು ವರ್ಷ ಊಟ ಹಾಕುವಷ್ಟು ಹಣಕ್ಕಿಂತ ಹೆಚ್ಚು ಹಣವನ್ನು ಒಬ್ಬ ವ್ಯಕ್ತಿ ಲೂಟಿ ಮಾಡ್ತಾರಂತಂದರೆ ಅರ್ಥ ಮಾಡ್ಕೊಳ್ಳಿ ಅದೆಷ್ಟು ಭ್ರಷ್ಟಾಚಾರ ಮಾಡಿದ್ರು ಅಂತ. ಇಂಥ ಭ್ರಷ್ಟಾಚಾರವನ್ನು ಸಾಕ್ಷಾತ್ ಪ್ರಧಾನಿ ನರೇಂದ್ರ ಮೋದಿ ಅವರೇ ಆರೋಪ ಮಾಡಿದ್ರು. ಆದರೆ ಅದಾದ ನಂತರ ನಡೆದಿದ್ದು ಮಾತ್ರ ಪ್ರಜಾಪ್ರಭುತ್ವದ ಅತಿ ದೊಡ್ಡ ವಿಪರ್ಯಾಸ. ಮೋದಿಜಿ ಈ ಮಾತು ಹೇಳಿ ಸರಿಯಾಗಿ 4 ದಿನ ಕಳೆದಿರಲಿಲ್ಲ. ಜುಲೈ 2ನೇ ತಾರೀಕು TV ಆನ್ ಮಾಡಿ ನೋಡಿದ್ರೆ ಬ್ರೇಕಿಂಗ್ ನ್ಯೂಸ್ ಬರ್ತಾಗಿತ್ತು. ಯಾರು 70,000 ಕೋಟಿ ರೂಪಾಯಿ ಲೂಟಿ ಮಾಡಿದಾರಂತ ಮೋದಿಜಿ ಹೇಳಿದ್ರು, ಅದೇ ಅಜಿತ್ ಪವಾರ್ NCP ಪಕ್ಷವನ್ನು ಒಡೆದು BJP ಜೊತೆ ಸೇರಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಯೋಚನೆ ಮಾಡಿ ವೀಕ್ಷಕರೇ, ನಾನು ಭ್ರಷ್ಟರನ್ನ ಜೈಲಿಗೆ ಕಳಿಸ್ತೀನಿ ಅಂದವರು ಭ್ರಷ್ಟರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅಧಿಕಾರ ನಡೆಸೋದಕ್ಕೆ ಶುರು ಮಾಡಿದ್ರು. 70,000 ಕೋಟಿ ರೂಪಾಯಿ ಹಗರಣದ ಆರೋಪಿ ರಾತ್ರೋರಾತ್ರಿ ಪವಿತ್ರ ಆಗಿ ಹೋಗ್ಬಿಟ್ರು. ಇದನ್ನೇ ಅಲ್ವ ನಾವು ರಾಜಕೀಯದ ಚದುರಂಗದಾಟ ಅನ್ನೋದು. ಇನ್ನು ಮೋದಿ ಶಾ ಜೋಡಿಯ ವಾಷಿಂಗ್ ಮಷಿನ್ ತಂತ್ರ. ಇಲ್ಲಿ ನಾವು ಒಂದು ಮುಖ್ಯವಾಗಿ ಅಸ್ತ್ರದ ಬಗ್ಗೆ ಮಾತಾಡಲೇಬೇಕು. ಅದೇ BJPಯ ವಾಷಿಂಗ್ ಮಷಿನ್. ಇದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಜನಸಾಮಾನ್ಯರ ಬಾಯಲ್ಲಿ ಓಡಾಡ್ತಾ ಇರುವ ಒಂದು ಜೋಕ್ ಮಾತ್ರ ಅಲ್ಲ, ಇದೊಂದು ಗಂಭೀರವಾದ ರಾಜಕೀಯ ತಂತ್ರವಾಗಿದೆ. ಹಾಗಾದರೆ ಏನಿದು ವಾಷಿಂಗ್ ಮಷಿನ್? ತುಂಬ ಸಿಂಪಲ್. ವಿರೋಧ ಪಕ್ಷದಲ್ಲಿರುವ ನಾಯಕರ ಮೇಲೆ CBI, ED, IT ದಾಳಿ ಮಾಡಿಸೋದು, ಅವರ ಹಳೆ ಕೇಸುಗಳನ್ನು ಕೆದಕೋದು, ಜೈಲಿಗೆ ಹಾಕ್ತೀವಿ ಅಂತ ಹೆದರಿಸೋದು. ಯಾವಾಗ ಆ ನಾಯಕ ಭಯ ಬಿದ್ದು BJP ಸೇರ್ತಾರೋ ಅಥವಾ BJPಗೆ ಬೆಂಬಲ ಕೊಡ್ತಾರೋ ತಕ್ಷಣ BJP ಹತ್ರ ಇರೋ ವಾಷಿಂಗ್ ಮಷಿನ್ ಸ್ವಿಚ್ ಆನ್ ಆಗುತ್ತೆ. ಆ ನಾಯಕ ಅದರಲ್ಲಿ ಬಿದ್ದು ಎದ್ದು ಬಂದರೆ ಸಾಕು, ಅವರ ಮೇಲಿರೋ ಎಲ್ಲ ಕಲೆಗಳು ಅಥವಾ ಕೇಸುಗಳು ಮಾಯವಾಗಿ ಹೋಗ್ಬಿಡತ್ತೆ. ಅವರು ಪರಮ ಪವಿತ್ರರಾಗಿ ಹೋಗ್ಬಿಡ್ತಾರೆ. ಅಜಿತ್ ಪವಾರ್ ಅವರ ವಿಷಯದಲ್ಲೂ ಆಗಿದ್ದು ಇದೆ. ದೇವೇಂದ್ರ ಫಡ್ನವೀಸ್ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಮಾತು ಹೇಳಿದರು, ಅಜಿತ್ ಪವಾರ್ ಅವರು ನೀರಾವರಿ ಹಗರಣದಲ್ಲಿ ಜೈಲಿಗೆ ಹೋಗೋದು ಗ್ಯಾರಂಟಿ, ಅಲ್ಲಿ ಅವರು ಚಕ್ಕಿ ಪೀಸಿಂಗ್ ಅಂದರೆ ಹಿಟ್ ರುಬ್ದಂಗೆ ರುಬ್ತೀವಿ, ಜೈಲಿಗೆ ಹಿಟ್ ರುಬ್ಬೋ ಕಳಿಸ್ಬಿಡ್ತೀವಿ ಅಂತ ಲೇವಡಿ ಮಾಡಿದ್ರು. ಆದರೆ ವಿಚಿತ್ರ ನೋಡಿ, ಅದೇ ಫಡ್ನವೀಸ್ ಅವರು ಅಜಿತ್ ಪವಾರ್ ಅವರ ಜೊತೆ ಸೇರಿಕೊಂಡು ಸರ್ಕಾರ ರಚನೆ ಮಾಡಿದ್ರು. ಇದು ಕೇವಲ ಅಜಿತ್ ಪವಾರ್ ಅವರ ಕಥೆಯಲ್ಲ. ಛಗನ್ ಭುಜಬಲ್, ಹಸನ್ ಮುಷರಫ್, ಅಶೋಕ್ ಚೌಹಾಣ್, ಹೀಗೆ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಆದರ್ಶ್ ಹೌಸಿಂಗ್ ಹಗರಣದಲ್ಲಿ ಅಶೋಕ್ ಚೌಹಾಣ್ ದೇಶದ್ರೋಹದ ಕೆಲಸ ಮಾಡಿದ್ದಾರೆ ಅಂತ ಮೋದಿಜಿ ಬೈದಾಗಿದ್ರು. ಈಗ ಅಶೋಕ್ ಚೌಹಾಣ್ ಎಲ್ಲಿದ್ದಾರೆ? BJPಯಲ್ಲಿದ್ದಾರೆ. ಪ್ರಫುಲ್ ಪಟೇಲ್ ಆಸ್ತಿಯನ್ನ ED ಜಪ್ತಿ ಮಾಡಿತ್ತು. ಅವರು BJP ಜೊತೆ ಕೈ ಜೋಡಿಸಿದ ನಂತರ ಆ ಕೇಸ್ ಏನಾಯಿತು ಯಾರಿಗೂ ಗೊತ್ತಿಲ್ಲ. ಜಾರಿ ನಿರ್ದೇಶನಾಲಯ ED ಅನ್ನೋದು ಭ್ರಷ್ಟಾಚಾರ ತಡೆಯೋದಕ್ಕಿರೋ ಸಂಸ್ಥೆನಾ ಅಥವಾ ವಿರೋಧ ಪಕ್ಷದವರನ್ನ ಹೆದರಿಸಿ ಪಕ್ಷಾಂತರ ಮಾಡಿಸೋಕೆ ಇರೋ ಅಸ್ತ್ರನ ಅನ್ನೋ ಪ್ರಶ್ನೆ ಇವತ್ತು ಪ್ರತಿಯೊಬ್ಬ ಭಾರತೀಯನ ಮನಸ್ಸಲ್ಲಿ ಮೂಡ್ತಾಗಿದೆ. ನಾ ಖಾನೆ ದೂಂಗಾ ನಾ ಖಾऊंगा ಅಂದರೆ ನಾನು ತಿನ್ನೋಲ್ಲ, ನಾನು ತಿನ್ನೋದಕ್ಕೆ ಬಿಡೋದಿಲ್ಲ ಅಂದವರು ತಿಂದು ತೇಗ್ತಾ ಇರೋರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡ್ರೆ ಇದಕ್ಕೆ ಅರ್ಥ ಏನು? ಈಗ ವರ್ತಮಾನಕ್ಕೆ ಬರೋಣ. ಅಜಿತ್ ಪವಾರ್ ಅವರು ಇನ್ನಿಲ್ಲ, ವಿಮಾನ ಅವಘಡದಲ್ಲಿ ಅವರ ಕತೆ ಮುಗಿದು ಹೋಗಿದೆ. ಆದರೆ ಮಹಾರಾಷ್ಟ್ರದ ರಾಜಕೀಯ ಕತೆ ಈಗಿನ್ನೂ ಶುರುವಾಗಿದೆ.
ಅಜಿತ್ ಪವಾರ್ ಇದ್ದಿದ್ರಿಂದಲೇ ಶಿಂದೆ ಫಡ್ನವೀಸ್ ಸರ್ಕಾರಕ್ಕೆ ಒಂದು ಬಲಾಗಿತ್ತು. ಮರಾಠ ಸಮುದಾಯದ ಪ್ರಬಲ ನಾಯಕನಾಗಿದ್ದ ಅಜಿತ್ ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಹಿಡಿತ ಹೊಂದಿದ್ರು. ಈಗ ಅವರ ಸಾವಿನಿಂದ ಆ ಜಾಗ ಖಾಲಿಯಾಗಿದೆ. ಈ ಶೂನ್ಯವನ್ನ ತುಂಬುವುದು ಯಾರು ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. ಮೋದಿ ಮತ್ತು ಅಮಿತ್ ಶಾ ಜೋಡಿಗೆ ಇದೀಗ ದೊಡ್ಡ ತಲೆನೋವು ಶುರುವಾಗಿದೆ. ಯಾಕಂದ್ರೆ ಅಜಿತ್ ಪವಾರ್ ಇಲ್ಲದೆ ಹೋದ್ರೆ ಅವರ ಜೊತೆ ಬಂದಿದ್ದ ಶಾಸಕರು ವಾಪಸ್ ಶರದ್ ಪವಾರ್ ಅಂದ್ರೆ ಮೂಲ ಎನ್ಸಿಪಿ ಕಡೆಗೆ ಹೋಗಬಹುದು. ರಕ್ತ ಸಂಬಂಧ ರಕ್ತವನ್ನೇ ಸೇರತ್ತೆ ಅನ್ನೋ ಹಾಗೆ ಚಿಕ್ಕಪ್ಪ ಶರದ್ ಪವಾರ್ ಕಡೆಗೆ ಅಜಿತ್ ಬೆಂಬಲಿಗರು ವಾಲಿದ್ರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಉರುಳೋದು ಗ್ಯಾರಂಟಿ ಅಂತ ರಾಜಕೀಯ ವಿಶ್ಲೇಷಣೆ ಮಾಡಲಾಗ್ತಾಗಿದೆ. ಇನ್ನೊಂದು ಕಡೆ ಏಕನಾಥ್ ಶಿಂದೆ ಶಿವಸೇನೆಯನ್ನ ಒಡೆದು ಸಿಎಂ ಆದವರು. ಈಗ ಅಜಿತ್ ಪವಾರ್ ಹೋದ ಮೇಲೆ ಶಿಂದೆ ಅವರ ಪಾಡು ಏನಾಗತ್ತೆ? ದಡ ಸೇರಿದ ಮೇಲೆ ಅಂಬಿಗನ ಹಂಗ್ಯಾಕೆ ಅನ್ನೋದು ಬಿಜೆಪಿಯ ಫಾರ್ಮುಲಾ. ಕೆಲಸ ಮುಗಿದ ಮೇಲೆ ಶಿಂದೆಯವರನ್ನ ಮೂಲೆಗುಂಪು ಮಾಡಿದ್ರೂ ಆಶ್ಚರ್ಯ ಇಲ್ಲ ಬಿಜೆಪಿ. ಆದರೆ ವೀಕ್ಷಕರೇ, ಅಜಿತ್ ಪವಾರ್ ಅವರ ಜೀವನ ಮತ್ತು ಸಾವು ನಮಗೆ ಒಂದು ದೊಡ್ಡ ಪಾಠ ಕಲಿಸ್ಕೊಡತ್ತೆ. 124 ಕೋಟಿ ಆಸ್ತಿ, 4 ಬಂಗ್ಲೆ, ಫ್ಲ್ಯಾಟು, ಕೆಜಿಗಟ್ಟಲೆ ಚಿನ್ನ ಬೆಳ್ಳಿ, ಅಧಿಕಾರ, ದರ್ಪ. ಕೊನೆಗೇನಾಯ್ತು? ಆಕಾಶದಲ್ಲಿ ನಡೆದ ಒಂದೇ ಒಂದು ದುರಂತ ಎಲ್ಲವನ್ನ ಶೂನ್ಯ ಮಾಡಿ ಹಾಕ್ಬಿಡ್ತು. ವಿಮಾನ ಬಿದ್ದಾಗ ಅವರ ಜೇಬಲ್ಲಿದ್ದ ಕ್ರೆಡಿಟ್ ಕಾರ್ಡ್, ಬ್ಯಾಂಕ್ ಬ್ಯಾಲೆನ್ಸ್, ಕೆಜಿಗಟ್ಟಲೆ ಚಿನ್ನ ಅವರ ಪ್ರಾಣ ಉಳಿಸಲಿಲ್ಲ. ಆದರೆ ನಾವು ಯೋಚನೆ ಮಾಡಬೇಕಾಗಿರೋದು ವ್ಯವಸ್ಥೆಯ ಬಗ್ಗೆ. 70,000 ಕೋಟಿ ಲೂಟಿ ಮಾಡಿದವರನ್ನ ನಾವು ನಾಯಕರನ್ನಾಗಿ ಮಾಡ್ತೀವಿ. ಅವರ ಸಾವಿನ ನಂತರ ಅವರನ್ನ ಹೀರೋ ಥರ ಬಿಂಬಿಸ್ತೀವಿ. ಆದರೆ ಆ 70,000 ಕೋಟಿ ರೂಪಾಯಿ ಹಣ ಯಾರದ್ದು? ಅದು ನಿಮ್ಮದು, ನಮ್ಮದು, ಈ ದೇಶದ ತೆರಿಗೆದಾರರ ಹಣ. ಅಜಿತ್ ಪವಾರ್ ಅವರು ಹೋದ್ರು, ಆದರೆ ಅವರು ಹುಟ್ಟು ಹಾಕಿದ ಅಥವಾ ಅವರು ಭಾಗವಾಗಿದ್ದ ಈ ಭ್ರಷ್ಟ ವ್ಯವಸ್ಥೆ ಇನ್ನೂ ಕೂಡ ಜೀವಂತವಾಗಿದೆ. ವಾಷಿಂಗ್ ಮಷಿನ್ ಇನ್ನೂ ಚಾಲನೆಯಲ್ಲಿದೆ. ಮುಂದಿನ ಎಲೆಕ್ಷನ್ ಅಲ್ಲಿ ಮತ್ತೊಬ್ಬ ಭ್ರಷ್ಟ ನಾಯಕ ಬರ್ತಾನೆ, ಮತ್ತೊಂದು ಪಾರ್ಟಿ ಸೇರ್ತಾನೆ, ಮತ್ತೆ ಪವಿತ್ರ ಆಗ್ತಾನೆ. ನಾವು ಮಾತ್ರ ವೋಟ್ ಹಾಕಿ ಬೆರಳಿಗೆ ಇಂಕ್ ಹಚ್ಕೊಂಡು ನಮ್ಮ ದೇಶ ಬದಲಾಗ್ತಿದೆ ಅಂತ ವಾಟ್ಸ್ಆ್ಯಪ್ ಸ್ಟೇಟಸ್ ಹಾಕೊಂಡು ಖುಷಿ ಪಡ್ತೀವಿ. ನಿಮಗೇನನ್ಸುತ್ತೆ? 70,000 ಕೋಟಿ ಹಗರಣದ ಆರೋಪ ಹೊತ್ತಿದ್ದ ಈ ವ್ಯಕ್ತಿಯ ಅಂತ್ಯ ಅಥವಾ ಹೀಗಾಗಿದ್ದಕ್ಕೆ ವಿಧಿಯಾಟ ಕಾರಣನ ಅಥವಾ ಅಧಿಕಾರದ ದಾಹವೇ ಅವರನ್ನ ಬಲಿ ತೆಗೆದುಕೊಳ್ತಾ? ಅಜಿತ್ ಪವಾರ್ ಇಲ್ಲದ ಮಹಾರಾಷ್ಟ್ರದಲ್ಲಿ ಮುಂದೇನಾಗಬಹುದು? ಅಜಿತ್ ಪವಾರ್ ಇಲ್ಲ, ಬಿಜೆಪಿ ಸರ್ಕಾರ ಪತನವಾಗುತ್ತಾ? ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಮತ್ತಷ್ಟು ಆಳವಾದ ಸತ್ಯಶೋಧಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ಫೋಟಕ ಸತ್ಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.